ಇಲ್ಲಿವರೆಗೂ 18 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದರೆ ಇನ್ನು ಮುಂದೆ ದೇಶದ ಮಕ್ಕಳಿಗೂ ಕೂಡ ಬಂತು ಮೊದಲ ಕೊರೋನಾ ಲಸಿಕೆ. 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ತುರ್ತು ಬಳಕೆಗೆ ಒಪ್ಪಿಗೆಯನ್ನ ನೀಡಿದ್ದು ಭಾರತೀಯ ಡ್ರಗ್ ಕಂಟ್ರೋಲ್ನಿಂದ DCGIನಿಂದ ಅನುಮತಿಯನ್ನ ನೀಡಲಾಗಿದೆ. ಇನ್ನು ಮುಂದೆ 12 ವರ್ಷ ಮೇಲ್ಪಟ್ಟಂತವರು ಕೂಡ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಳಬಹುದು. ಇಲ್ಲಿವರೆಗೂ ಕೂಡ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅವಕಾಶ ಇತ್ತು. ಜೈಡಸ್ ಕ್ಯಾಡಿಲಾ ಕಂಪನಿಯ ಜಿಕೋಡಿ ಲಸಿಕೆಯನ್ನ ತೆಗೆದುಕೊಳ್ಳಬಹುದು. 3ನೇ ಅಲೆ ಈಗ ಬರ್ತಾ ಇದೆ ಅನ್ನುವಂತಹ ಆತಂಕದ ಮಧ್ಯೆಯೇ ಮಕ್ಕಳಿಗೆ ತುರ್ತು ಬಳಕೆಗೆ ಈಗ ಒಪ್ಪಿಗೆಯನ್ನ ನೀಡಲಾಗಿದ್ದು 18 ವರ್ಷ ಮೇಲ್ಪಟ್ಟವರಿಗೂ ಬಳಸುವ 6ನೇ ಲಸಿಕೆ ಜಿಕೋಡಿ ಈಗ 12 ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಇದನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ಒಂದು ಈಗ ನಿರ್ದೇಶನ ಬಂದಿದೆ. ಸೊ ಈ ಮೂಲಕ ಈಗ ದೇಶದ ಮಕ್ಕಳು ಕೂಡ ಕೊರೋನಾವನ್ನ ಲಸಿಕೆಯನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನ DCGI ಮಾಡಿದೆ. ಈ ಮೂಲಕ ಈಗ 3ನೇ ಅಲೆಯ ಆತಂಕ ಇರುವ ಸಂದರ್ಭದಲ್ಲೇ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಟ್ಟಿರೋದು ಒಂದು ರೀತಿಯಲ್ಲಿ ಈಗ ಆತಂಕದ ನಡುವೆ ನಿರಾಳತೆಗೂ ಕೂಡ ಕಾರಣವಾಗಿದೆ. ದೇಶಕ್ಕೆ ಬಂದಿರುವಂತಹ 6ನೇ ಲಸಿಕೆ ಇಲ್ಲಿವರೆಗೂ ಕೂಡ ನಾವು ಬೇರೆ ಬೇರೆ ಕಂಪನಿಗಳ ಲಸಿಕೆಗಳನ್ನು ನಾವು ನೋಡ್ತಾ ಇದ್ವಿ. ಅದರ ಬಳಕೆಯ ಬಗ್ಗೆ ಕೂಡ ನಾವು ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದೀವಿ, ಅದರ ಉಪಯೋಗಗಳ ಬಗ್ಗೆ ಕೂಡ ಹೇಳಿದ್ದೀವಿ. ಆದರೆ ಇದು ದೇಶಕ್ಕೆ ಬಂದಿರುವಂತಹ 6ನೇ ಲಸಿಕೆಯಾಗಿದೆ. ಕೊರೋನಾ 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 ಮಹಾಲಕ್ಷ್ಮಿ ಹಬ್ಬದ ಗುಂಗಲ್ಲಿರೋರಿಗೆ ಇವತ್ತು ಕೊರೋನಾನೇ ಮರ್ತು ಹೋಗ್ಬಿಟ್ಟಿತ್ತು. ಯಾವ ಮಾರ್ಕೆಟ್ ನೋಡಿದ್ರು ಜನ ಜನ ಜನ, ಯಾವ ದೇವಸ್ಥಾನ ನೋಡಿದ್ರು ಜನ. 3ನೇ ಅಲೆಗೆ ಹಬ್ಬಗಳೇ ಕಾರಣ ಆಗುವ ಹಾಗಿದೆ. ಕೊರೋನಾ ನಡುವೆ ಜನಸಾಗರ ಹೇಗಿತ್ತು ನೀವೇ ನೋಡಿ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಕೋವಿಡ್ ಭೀತಿ ಇಲ್ಲದೆ ಖರೀದಿ ಭರಾಟೆ. ಕೋವಿಡ್ 3ನೇ ಅಲೆ ಭೀತಿ ನಡುವೆಯೇ ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಹಬ್ಬ ಅಂದಮೇಲೆ ಕೇಳಬೇಕಾ, ಜನ ಕೊರೋನಾ ಇದೆ ಅನ್ನೋದನ್ನೇ ಮರೆತು ಮಾರ್ಕೆಟ್ಗಳಲ್ಲಿ ಖರೀದಿಗೆ ಮುಗಿಬಿದ್ದಿದ್ರು. ಇಷ್ಟು ದಿನ ಜನ ಅದೆಲ್ಲಿದ್ರೋ ಏನೋ ಅನ್ನುವಂತೆ ಮಾರ್ಕೆಟ್ಗಳಲ್ಲಿ ಮೈಮರೆತು ಶಾಪಿಂಗ್ ಮಾಡಿದ್ರು. ಅಬ್ಬಬ್ಬಾ, ಇದು ನೋಡಿ ಬೆಂಗಳೂರಿನ KR ಮಾರ್ಕೆಟ್. ವರಮಹಾಲಕ್ಷ್ಮಿ ಹಬ್ಬದ ಎಫೆಕ್ಟ್ ಇದು. ಹೂವು, ಹಣ್ಣು, ತರಕಾರಿ ಕೊಳ್ಳೋಕೆ ಸಾವಿರಾರು ಜನ KR ಮಾರ್ಕೆಟ್ನಲ್ಲಿ ಸೇರಿದ್ರು. 3ನೇ ಅಲೆ ಮುನ್ಸೂಚನೆ ಇದ್ರೂ ಕೂಡ ಜೀವಕ್ಕಿಂತ ಆಚರಣೆಯೇ ಹೆಚ್ಚು ಎನ್ನುವಂತೆ ಖರೀದಿ ಮಾಡಿದ್ರು. ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ. ಬೆಳಗಾವಿಯಲ್ಲಿ 6 ಡೆಲ್ಟಾ ಪ್ಲಸ್ ಸೋಂಕು ಕಾಣಿಸಿದ್ರು ಜನ ಭಯ ಇಲ್ಲದೆ ವ್ಯಾಪಾರದಲ್ಲಿ ಮಗ್ನರಾಗಿದ್ರು. ಅಶೋಕನಗರದ ಪುಷ್ಪ ಹರಾಜು ಕೇಂದ್ರ ಜನರಿಂದ ತುಂಬಿ ಹೋಗಿತ್ತು. ಕೇವಲ ಮಾರ್ಕೆಟ್ ಅಷ್ಟೇ ಅಲ್ಲ, ದೇಗುಲಗಳು ಇವತ್ತು ರಶೋ ರಶ್. ಯಾದಗಿರಿ ನಗರದ ಲಕ್ಷ್ಮೀ ದೇವಸ್ಥಾನದಲ್ಲಿ ಜನ ಕೋವಿಡ್ ನಿಯಮ ಪಾಲಿಸದೆ ದೇವರ ದರ್ಶನ ಪಡೆದರು. ಇಲ್ಲಿ ನೋಡಿ ಯಾದಗಿರಿಯ ಈ ದೃಶ್ಯನ. ಮೊಹರಂ ಹಬ್ಬದ ಪ್ರಯುಕ್ತ ಸೇರಿರೋ ಜನ ಸಾವಿರ ಜನ ಸೇರಿದ್ದಾರೆ. ಮಾಸ್ಕ್ ಹಾಕೊಂಡಿಲ್ಲ, ಸಾಮಾಜಿಕ ಅಂತರ ಇಲ್ಲ, ಜನ ಸೇರಬಾರದು, ಹಬ್ಬ ಹರಿದಿನ ಆಚರಿಸಬಾರದು ಅನ್ನೋ ಸರ್ಕಾರದ ನಿಯಮವನ್ನ ಯಾರೂ ಪಾಲಿಸಲಿಲ್ಲ. ಯಾಕ್ರಪ್ಪ ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತ ಕೇಳೋಕೆ ಪೊಲೀಸರಾಗಲಿ ಆರೋಗ್ಯ ಇಲಾಖೆಯವರಾಗಲಿ ಕಣ್ಣಿಗೂ ಕಾಣಿಸ್ಲಿಲ್ಲ. ಮಹಾಲಕ್ಷ್ಮಿ ಹಬ್ಬ ಅಂದ್ರೆ ತುಮಕೂರು ಜಿಲ್ಲೆ ಕೊರಟಗೆರೆ ಬಳಿಯ ಗೊರವನಹಳ್ಳಿ ಫೇಮಸ್. ಅತಿ ಹೆಚ್ಚಿನ ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಇಡೀ ದೇವಸ್ಥಾನವನ್ನೇ ಬಂದ್ ಮಾಡಲಾಗಿತ್ತು. ಕೊರೋನಾ ಹಿನ್ನೆಲೆ ನಿನ್ನೆಯಿಂದಲೇ ಗೊರವನಹಳ್ಳಿಯಲ್ಲಿ ಭಕ್ತರಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಈ ನಡುವೆ ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆಆಲೂರು ಗ್ರಾಮದಲ್ಲಿ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿ ಮೊಹರಂ ಹಬ್ಬದ ಮೆರವಣಿಗೆ ಮಾಡಲಾಗಿದೆ. ಹೂವಿನ ಹಡಗಲಿಯ ನಾಗತಿ ಬಸಾಪುರ ಗ್ರಾಮದಲ್ಲೂ ಮೊಹರಂ ನಿಮಿತ್ತ ಕೆಂಡದ ಸ್ನಾನ ನಡೆದಿದೆ. ಫಕೀರಸ್ವಾಮಿ ದರ್ಗಾದ ಮುಂದೆ ಕೋವಿಡ್ ರೂಲ್ಸ್ ಉಲ್ಲಂಘನೆ ಮಾಡಿ ಮೊಹರಂ ಆಚರಣೆ ಮಾಡಲಾಯಿತು. ಇವೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗ್ತಾನೆ ಇದೆ. ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ 1000 ಗಡಿ ಸಮೀಪಿಸಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈವರೆಗೆ 913 ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳಿವೆ. ಮಹದೇವಪುರ, ಬೊಮ್ಮನಹಳ್ಳಿ, ಪೂರ್ವ ವಲಯದಲ್ಲೇ ಹೆಚ್ಚು ಕಂಟೈನ್ಮೆಂಟ್ ಝೋನ್ಗಳಿವೆ. ಹಬ್ಬದ ಬಳಿಕ ಕೊರೋನಾ ಇನ್ನಷ್ಟು ಹೆಚ್ಚಾಗುವ ಆತಂಕ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಫ್ಘಾನಿಸ್ತಾನದಲ್ಲಿ ಅಟ್ಟಹಾಸ ಮಾಡಲ್ಲ ಅಂತ ಹೇಳ್ತಾ ಇದ್ರು ತಾಲಿಬಾನ್ ಉಗ್ರರು. ಆದರೆ ಬೀದಿಯಲ್ಲೂ ದೌರ್ಜನ್ಯ ಶುರು ಮಾಡಿದ್ದಾರೆ. ಅಮೆರಿಕವನ್ನ ಬೆಂಬಲಿಸಿದವರಿಗೆ ಹುಡುಕಿ ಕೊಲ್ತಿದ್ದಾರೆ. ಭಾರತೀಯ ಕಚೇರಿಗಳನ್ನ ಧ್ವಂಸ ಮಾಡಿದ್ದಾರೆ.
ಕನ್ನಡಿಗರು ಸೇರಿದಂತೆ ಭಾರತೀಯರು ರಕ್ಷಣೆಗೆ ಮೊರೆ ಇಡ್ತಾ ಇದ್ರೆ ಅಫ್ಘಾನ್ನಲ್ಲಿ ಈಗ ತುತ್ತು ಅನ್ನಕ್ಕೂ ಪರದಾಡುವಂತಹ ಕೆಟ್ಟ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹೆತ್ತವರಿಗೂ ಬೇಡವಾದ ಅಫ್ಘಾನ್ ಮಕ್ಕಳು. ಹಸಿವಿನ ಆರ್ತನಾದದ ಬಗ್ಗೆ ವಿಶ್ವಸಂಸ್ಥೆ ಕಳವಳ. ತಾಲಿಬಾನಿಗಳಿಂದ ತಪ್ಪಿಸಿಕೊಳ್ಳುವ ಹಲವರ ಕನಸು ಕಾಬೂಲ್ ವಿಮಾನ ನಿಲ್ದಾಣದಲ್ಲೇ ಕಮರಿ ಹೋಗುತ್ತಿದೆ. ನಮ್ಮ ಮಕ್ಕಳಾದ್ರೂ ಬದುಕಲಿ, ಇಲ್ಲ ಅಂದ್ರೆ ಮಕ್ಕಳ ಕೇಂದ್ರದಲ್ಲಾದ್ರೂ ಜೀವನ ಸಾಗಿಸಲಿ ಅಂತ ಏರ್ಪೋರ್ಟ್ ಕಾಂಪೌಂಡ್ ಒಳಕ್ಕೆ ಮಕ್ಕಳನ್ನ ಎಸೆಯುತ್ತಿದ್ದಾರೆ. ಮಕ್ಕಳನ್ನ ಕರೆದೊಯ್ಯುವಂತೆ ಬ್ರಿಟಿಷ್ ಯೋಧರಲ್ಲಿ ಕೇಳುತ್ತಿದ್ದಾರೆ. ಇನ್ನೊಂದು ಕಡೆ ಅಫ್ಘಾನ್ನಲ್ಲಿ ಸದೃಢ ಸರ್ಕಾರ ಇಲ್ಲ, ವ್ಯಾಪಾರ ವಹಿವಾಟುಗಳು ಬಂದಾಗಿದೆ, ಆಹಾರದ ಕೊರತೆ ಎದುರಾಗಿದ್ದು ಜನ ಹಸಿವಿನಿಂದ ನರಳಾಡುತ್ತಿದ್ದು ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ಅಫ್ಘಾನ್ನಲ್ಲಿ ಸಿಲುಕಿರುವ 50ಕ್ಕೂ ಹೆಚ್ಚು ಕನ್ನಡಿಗರು. ನಾಳೆ ಬೆಂಗಳೂರಿಗೆ ಅಫ್ಘಾನ್ನಿಂದ ಕನ್ನಡಿಗರ ಎಂಟ್ರಿ. ಕಾಬೂಲ್ನಲ್ಲಿ ಸುಮಾರು 50 ಕನ್ನಡಿಗರು ಸಿಲುಕಿದ್ದು ಭಾರತಕ್ಕೆ ಬರಲಾಗದೆ ಪರದಾಡುತ್ತಿದ್ರು. ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಕ್ಕೂ ನೋಡಲ್ ಅಧಿಕಾರಿಯನ್ನ ನೇಮಿಸಿದ್ದು ಕರ್ನಾಟಕದಲ್ಲಿ ಎಡಿಜಿಪಿ ಉಮೇಶ್ರನ್ನ ನೇಮಕ ಮಾಡಿದ್ದಾರೆ. ಅಫ್ಘಾನ್ನಲ್ಲಿರುವ 50ಕ್ಕೂ ಹೆಚ್ಚು ಕನ್ನಡಿಗರನ್ನ ಈಗ ವಾಪಸ್ ಕರೆತರಲು ದೆಹಲಿಯಿಂದ ಅಫ್ಘಾನಿಸ್ತಾನಕ್ಕೆ ವಿಶೇಷ ವಿಮಾನ ಕಳುಹಿಸಲಾಗಿದೆ. ನಾಳೆ ಸಂಜೆ ಒಳಗೆ ಅಫ್ಘಾನ್ನಿಂದ ಸುಮಾರು 50ಕ್ಕೂ ಹೆಚ್ಚು ಕನ್ನಡಿಗರನ್ನ ವಿಶೇಷ ವಿಮಾನದಲ್ಲಿ ಕರೆತರಲು ಸಕಲ ವ್ಯವಸ್ಥೆ ಆಗಿದೆ. ಸರ್ಕಾರದಿಂದ ವ್ಯವಸ್ಥೆ ಆಗಿದೆ. ನಮ್ಮಲ್ಲಿ ಒಬ್ಬ ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿದ್ದೇವೆ, ಉಮೇಶ್ ಅಂತೇಳಿ. ಅವರ ನಂಬರ್ಗಳನ್ನು ಎಲ್ಲ ವೆಬ್ಸೈಟ್ಗಳಲ್ಲಿ ಇದರಲ್ಲಿ ಹಾಕಿದ್ದೇವೆ. ಒಟ್ಟು ಭಾರತೀಯರು ಎಷ್ಟಿದ್ದಾರೆ ಅನ್ನುವಂಥದ್ದು ಅವ್ರ ಕೈಲಿದೆ. ಅವರಿಗೆ ಸೇಫಾಗಿ ಕರ್ಕೊಂಡು ಬರುವಂಥದ್ದು, ಅವ್ರಿಗೆ ತೊಂದರೆ ಆಗದಿದ್ದಾಗೆ ನೋಡ್ಕೊಂಡು ಬರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆ ಕೆಲಸ ಮಾಡ್ತಾ ಇದೆ. ಕೋಆರ್ಡಿನೇಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿ ಇದ್ದಾರೆ. ಅಫ್ಘಾನಿಸ್ತಾನದಿಂದ ಕನ್ನಡಿಗರ ರಕ್ಷಣೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರಯತ್ನ ಮಾಡುತ್ತಿದೆ ನಿಜ. ಆದರೆ ಅಫ್ಘಾನ್ನಲ್ಲಿ ಈಗಲೂ ಎಷ್ಟು ಕೆಟ್ಟ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಅಫ್ಘಾನ್ನಿಂದ ಬಂದ ಉಡುಪಿಯ ಜಾನ್ ಮತ್ತು ಅಫ್ಘಾನ್ನಿಂದ ತಪ್ಪಿಸಿಕೊಂಡು ಬೆಂಗಳೂರಿಗೆ ಬಂದಿರೋ ಅಫ್ಘಾನ್ ದೇಶದ ಕುಟುಂಬದ ಈ ಮಾತೆ ಸಾಕ್ಷಿ. ಅಂದರೆ ಕಾಬೂಲು ತುಂಬ ಮಿಲಿಟ್ರಿ ಮತ್ತು ಸ್ಪೆಷಲ್ ಪೊಲೀಸ್ ಎಲ್ಲ ಅಲ್ಲಿ ಎಲ್ಲ ಸರೌಂಡಿಂಗ್ಸಲ್ಲಿ ಇದ್ದರು. ಏನು ಮಾಡಲಿಕ್ಕಿಲ್ಲ, ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಇತ್ತು ಇದರದ್ದು ಪೊಲೀಸ್ ಹೆಡ್ ಕ್ವಾರ್ಟರ್ಸ್. ಇದನ್ನು ಈಗ ನಾನು ಇಲ್ಲಿ ಬಂದು ನೋಡುವಾಗ ದೇವರು ನನ್ನನ್ನು ಒಂದು ರೈಟ್ ಟೈಮಲ್ಲಿ ನನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಅಂತೇಳಿ, ಇದು ದೇವರದೇ ಕಾರ್ಯ ಅಂತ ಹೇಳಬೇಕು. ಮತ್ತೇನು ಇದು ನಮ್ಮಿಂದ ಸಾಧ್ಯ ಇಲ್ಲ. तालिबान लोग इसलिए मारा है कि उसने क्यों कल वो हमारे जो कोई दोस्त मारे गए हैं इसलिए मारे गए हैं. मैं एक जगह में बैठा था, हेयर कटिंग के जगह में. उसमें एक गवर्नमेंट के आदमी थे, उसका नाम रमजान अका थे. वो कुछ देर पहले ये हादसा हुआ था. एक आदमी की वजह से उसने एक बम ब्लास्ट किए, एक आदमी से वजह से उसने 27 लोग को मार दिया, तो बेगुनाह लोगों को भी मार दिया है. तो इसलिए हमारे जान भी उधर खतरे में था, फैमिली का जान खतरे में था. अभी तो अगर हालात ऐसे थे तो हमको वापस उधर जा नहीं सकते. हम इंडिया की गवर्नमेंट से अपील है कि हम लोगों के लिए कुछ करें. ಭಾರತದ ದೂತಾವಾಸ ಕಚೇರಿಗಳಿಗೆ ಆಕ್ರಮಣ. ಮಹತ್ವದ ದಾಖಲೆ ಹೊತ್ತೊಯ್ದ ತಾಲಿಬಾನಿಗಳು. ಭಾರತ ಅಫ್ಘಾನಿಸ್ತಾನದ 4 ನಗರಗಳಲ್ಲಿ ದೂತಾವಾಸ ಕಚೇರಿಗಳನ್ನು ಹೊಂದಿದೆ. ಕಂದಹಾರ್, ಹೆರಾತ್, ಮಜರಿ ಶರೀಫ್ನಲ್ಲಿ ಕಚೇರಿಗಳಿವೆ. ಆಗಸ್ಟ್ 15ರಂದು ಕಾಬೂಲ್ ನಗರವನ್ನು ತಾಲಿಬಾನ್ ವಶಪಡಿಸಿಕೊಂಡ ಬಳಿಕ ಮುಚ್ಚಲಾಗಿತ್ತು. ಮುಚ್ಚಿದ ಕಚೇರಿಗಳಿಗೆ ನುಗ್ಗಿ ಕೆಲವು ಮಹತ್ವದ ದಾಖಲೆಗಳನ್ನು ಹೊತ್ತೊಯ್ದಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಬಿತ್ತರಿಸಿವೆ. ಮಾನವೀಯತೆ ಮುಂದೆ ವಿನಾಶಕಾರಿ ಶಕ್ತಿ ಇರಲ್ಲ. ಉಗ್ರ ಸಾಮ್ರಾಜ್ಯ ಹೆಚ್ಚು ಕಾಲ ಇರಲ್ಲ ಅಂದ್ರು ಮೋದಿ. ಭಯೋತ್ಪಾದನೆ ಅನ್ನೋದು ಹೆಚ್ಚು ದಿನ ಇರಲ್ಲ ಅಂತ ಪರೋಕ್ಷವಾಗಿ ಪ್ರಧಾನಿ ಮೋದಿ ಇವತ್ತು ತಾಲಿಬಾನ್ ವಿಷಯದ ಬಗ್ಗೆ ಮಾತನಾಡಿದ್ರು. आस्था को आतंक से कुचला नहीं जा सकता. भगवान सोमनाथ मंदिर आज भारत ही नहीं पूरे विश्व के लिए एक विश्वास है और एक आश्वासन भी है. जो तोड़ने वाली शक्तियां हैं, जो आतंक के बलबूते साम्राज्य खड़ा करने वाली सोच है, वो किसी कालखंड में कुछ समय के लिए भले हावी हो जाए, लेकिन उसका अस्तित्व कभी स्थायी नहीं होता. वो ज्यादा दिनों तक मानवता को दबाकर नहीं रख सकती. ಅಫ್ಘಾನ್ನಲ್ಲಿ ಮನೆ ಮನೆಗೂ ನುಗ್ಗಿ ಚಿತ್ರಹಿಂಸೆ. ಹೌದು, ಅಮೆರಿಕ ಮತ್ತು ನ್ಯಾಟೋ ಪಡೆಗಳೊಂದಿಗೆ ಕೆಲಸ ಮಾಡಿದ್ರೋ, ಯಾರ್ಯಾರು ನ್ಯಾಟೋ ಪಡೆಗಳಿಗೆ ಗುಪ್ತ ಮಾಹಿತಿ ರವಾನಿಸಿದ್ರೋ ಅಂಥವರ ಮನೆಗಳಿಗೆ ನುಗ್ಗಿ ತಾಲಿಬಾನಿಯರು ಕ್ರೌರ್ಯ ಶುರು ಮಾಡಿದ್ದಾರೆ. ಕಳೆದ 1 ವಾರದಲ್ಲಿ ತಾಲಿಬಾನಿಯರ ಗನ್ನು ಬಂದೂಕುಗಳಿಗೆ 100 ಜನ ಬಲಿಯಾಗಿದ್ದಾರೆ ಅಂತ ವಿಶ್ವಸಂಸ್ಥೆಯ ಅಪಾಯ ಮೌಲ್ಯಮಾಪನ ಸಲಹೆಗಾರರೊಬ್ಬರು ವಿಶ್ವಸಂಸ್ಥೆಗೆ ವರದಿ ಕೊಟ್ಟಿದ್ದಾರೆ. ಜೊತೆಗೆ ಉಗ್ರರು ಕಾಬೂಲ್ ವಿಮಾನ ನಿಲ್ದಾಣಕ್ಕೆ ಹೋಗುವ ಜನರನ್ನ ತಪಾಸಣೆ ಮಾಡುತ್ತಿದ್ದು ಅನುಮಾನ ಬಂದವರನ್ನೆಲ್ಲ ಬಂಧಿಸೋ ಕೆಲಸ ಮಾಡುತ್ತಿದ್ದಾರೆ ಅಂತ ಸೆಂಟರ್ ಫಾರ್ ಗ್ಲೋಬಲ್ ಅನಾಲಿಸಿಸ್ ವರದಿ ನೀಡಿದೆ. ತಾಲಿಬಾನ್ ಉಗ್ರರ ಮಧ್ಯೆ ಸಿಲುಕಿರುವ ಕನ್ನಡಿಗರೆಲ್ಲ ಮರಳಿ ಗೂಡು ಸೇರಲಿ, ಎಲ್ಲ ಭಾರತೀಯರು ಸೇಫ್ ಆಗಿ ವಾಪಸ್ ಬರಲಿ.
ಅಫ್ಘಾನ್ ಉಗ್ರ ಸಾಮ್ರಾಜ್ಯ ಆದಷ್ಟು ಬೇಗ ಅಂತ್ಯ ಹಾಡಲಿ ಅನ್ನೋದೇ ಇಡೀ ಜಗತ್ತಿನ ಹೆಬ್ಬಯಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಫ್ಘಾನ್ನಲ್ಲಿನ ಅಸ್ಥಿರತೆ ಈಗ ಭಾರತದ ಆರ್ಥಿಕತೆ ಮೇಲೂ ಪರಿಣಾಮ ಬೀರುತ್ತಿದೆ. ಡ್ರೈ ಫ್ರೂಟ್ಸ್ ಬೆಲೆ ದುಪ್ಪಟ್ಟಾಗ್ತಿದೆ. ಶಿವಾಜಿನಗರ ರಸಲ್ಸ್ ಮಾರ್ಕೆಟ್ನ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಅಫ್ಘಾನ್ನಲ್ಲಿ ಅಸ್ಥಿರತೆ, ರಸಲ್ನಲ್ಲಿ ತಳಮಳ. ಡ್ರೈ ಫ್ರೂಟ್ಸ್ ವ್ಯಾಪಾರದ ಮೇಲೆ ಬಿಗ್ ಎಫೆಕ್ಟ್. ಶಿವಾಜಿನಗರ ರಸಲ್ ಮಾರ್ಕೆಟ್ ಡ್ರೈ ಫ್ರೂಟ್ಸ್ನ ಆಗರ. ಶಿವಾಜಿನಗರ ಒಂದೇ ಅಲ್ಲ, ದೇಶದ ಬಹುತೇಕ ನಗರಗಳಿಗೆ ಡ್ರೈ ಫ್ರೂಟ್ಸ್ ಬರ್ತಿರೋದು ಅರಾಜಕತೆ ಸೃಷ್ಟಿಯಾಗಿರೋ ಅಫ್ಘಾನಿಸ್ತಾನದಿಂದ. ಇದೀಗ ಅಫ್ಘಾನಿಸ್ತಾನದಿಂದ ಎಲ್ಲವೂ ಬಂದ್ ಆಗಿದೆ. ವ್ಯಾಪಾರಿಗಳು ಸಂಪರ್ಕಕ್ಕೆ ಸಿಗ್ತಿಲ್ಲ. ಇದರ ನೇರ ಪರಿಣಾಮ ಈಗ ಡ್ರೈ ಫ್ರೂಟ್ಸ್ ಬೆಲೆ ದುಬಾರಿ ಆಗ್ತಿದೆ. 3 ಪಟ್ಟು 4 ಪಟ್ಟು ಬೆಲೆ ಜಾಸ್ತಿ ಆಗ್ತಿದೆ. ಡ್ರೈ ಫ್ರೂಟ್ಸ್ನ ಕಿಂಗ್ ಅನ್ನೋದೇ ಅಫ್ಘಾನಿಸ್ತಾನದ ಫ್ರೂಟ್ಸ್. ಹಾಗಾಗಿ ಅಂಜುರ, ಪೀನಟ್ಸ್, ಕಾಬೂಲ್ ದ್ರಾಕ್ಷಿ, ಅಫ್ಘಾನ್ ಕೇಸರಿ, ಒಣ ದ್ರಾಕ್ಷಿ, ಅಫ್ಘಾನ್ ಚಿಲ್ಕೋಜಾ ಬೆಲೆ ದುಪ್ಪಟ್ಟಾಗಿದೆ. ಅಫ್ಘಾನಿಸ್ತಾನದಿಂದ ರಫ್ತಾಗೋದು ನಿಲ್ಲುತ್ತಲೇ ದೇಶದಲ್ಲಿ ಮಾಫಿಯಾಗಳು ತಲೆ ಎತ್ತಿವೆ. ಅಕ್ರಮ ದಾಸ್ತಾನು ಮಾಡಿಕೊಂಡು ಬೆಲೆ ಏರಿಕೆಗೆ ಕಾರಣ ಆಗ್ತಿದೆ. ಹೆಲ್ದಿ ಹ್ಯುಮ್ಯಾನಿಟಿ ಸಿಸ್ಟಮ್ಗೆ ಕೊರೋನಾ ಟೈಮ್ನಲ್ಲಿ ತುಂಬ ಐಟಮ್ ಯೂಸ್ ಆಗುತ್ತೆ. ನನ್ನ ಗೌರ್ಮೆಂಟು, ನನ್ನ ಇಂಡಿಯಾ ಗೌರ್ಮೆಂಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಮಾಫಿಯಾಗೆ ಅಬೌಟ್ ದ ರೇಟ್ಸ್ ಕಂಟ್ರೋಲ್ ಮಾಡಬೇಕು. ಕೊರೋನಾ ಟೈಮ್ನಲ್ಲೇ ಹೀಗೆ ಸುಲಿಗೆ ಮಾಡೋ ಮಧ್ಯವರ್ತಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ಆಗ್ರಹ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. 10 ವರ್ಷಗಳ ಬಳಿಕ ಜನಾರ್ದನ ರೆಡ್ಡಿ ಬಳ್ಳಾರಿ ಅರಮನೆಯಲ್ಲಿ ಹಬ್ಬ ಮಾಡಿದ್ರು. ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಬರ್ತಿದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ರೆಡ್ಡಿಗಾರು ಹೊಸ ಪಕ್ಷ ಕಟ್ತಾರೆ ಅನ್ನುವ ಮಾತುಗಳು ಸದ್ದು ಮಾಡ್ತಾ ಇವೆ. ಅಕ್ರಮ ಗಣಿಗಾರಿಕೆಯಲ್ಲಿ ಸಿಬಿಐನಿಂದ ಬಂಧನ ಆದ್ರು, ಜೈಲ್ ಸೇರಿದ್ರು. ಈಗ 10 ವರ್ಷಗಳಲ್ಲಿ 3ನೇ ಸಲ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ಸಲ ಮಗಳ ಮದುವೆ ಕಾರ್ಯಕ್ರಮಕ್ಕಷ್ಟೇ ಅನುಮತಿ ಸಿಕ್ಕಿತು. ಆಮೇಲೆ ಸಚಿವ ಶ್ರೀರಾಮುಲು ಅವರ ತಾಯಿ ನಿಧನರಾದಾಗ ರೆಡ್ಡಿ ಬಳ್ಳಾರಿಗೆ ಬಂದಿದ್ರು. ಆಗ ಹೀಗ್ ಬಂದು ಹಾಗೆ ಹೋಗಿದ್ದ ಜನಾರ್ದನ ರೆಡ್ಡಿಗೆ ಈಗ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಅದೃಷ್ಟ ಒಲಿದಿದೆ. 8 ವಾರಗಳ ಕಾಲ ಅಂದ್ರೆ 2 ತಿಂಗಳು ಬಳ್ಳಾರಿಯಲ್ಲೇ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದ್ದು ರೆಡ್ಡಿ ಫುಲ್ ಖುಷಿಯಾಗಿದ್ದಾರೆ. ಬೆಳಿಗ್ಗೆಯೇ ಬಂದ್ರು ಹೊರಬಾರದ ರೆಡ್ಡಿಗಾರು. ಸ್ವಾಮೀಜಿಗಳಿಟ್ಟ ಶುಭ ಮುಹೂರ್ತದಲ್ಲಿ ಎಂಟ್ರಿ. ಹೇಳಿ ಕೇಳಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. 10 ವರ್ಷಗಳ ಬಳಿಕ ಜನಾರ್ದನ ರೆಡ್ಡಿ ಮನೆಯಲ್ಲಿ ಹಬ್ಬದ ವಾತಾವರಣ ಕಾಣಿಸ್ತಾ ಇತ್ತು. ಕುಟುಂಬ ಸದಸ್ಯರ ಜೊತೆ ಜನಾರ್ದನ ರೆಡ್ಡಿ ಧಾಮ್ ಧೂಮ್ ಅಂತ ಹಬ್ಬ ಆಚರಿಸಿದ್ರು. ಆದರೆ ಬೆಳಿಗ್ಗೆಯೇ ಬಳ್ಳಾರಿಗೆ ಬಂದ್ರು, ರೆಡ್ಡಿ ಹೊರಗಡೆ ಬಂದಿರಲಿಲ್ಲ. ಆದರೆ ರೆಡ್ಡಿಯವರ ಆಪ್ತ ಸ್ವಾಮೀಜಿಗಳೊಬ್ರು ಶುಭ ಮುಹೂರ್ತ ಇಟ್ಟಿದ್ರು. ಅದೇ ಮುಹೂರ್ತದಲ್ಲಿ ರೆಡ್ಡಿಗಾರು ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ರು. ಎಂಟು ವಾರ ಅಲ್ಲ, ಬಳ್ಳಾರಿಯಲ್ಲೇ ರೆಡ್ಡಿಗಾರು ಪರ್ಮನೆಂಟ್. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಜನಾರ್ದನ ರೆಡ್ಡಿ ಇನ್ಮುಂದೆ ಬಳ್ಳಾರಿಯಲ್ಲೇ ಪರ್ಮನೆಂಟ್ ಆಗಿ ಇರಬಹುದು. ಆದರೆ 2 ತಿಂಗಳು ರೆಡ್ಡಿಯವರ ಚಲನವಲನದ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಡಬೇಕು. ಸಾಕ್ಷಿನಾಶ, ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ ಪೊಲೀಸರು ಕೋರ್ಟ್ಗೆ ಮಾಹಿತಿ ನೀಡಬೇಕು ಅನ್ನೋದು ಹೊಸ ವಿಷಯ. ಅಷ್ಟೇ ಪರ್ಮನೆಂಟ್ ಆಗಿ ಇಲ್ಲೇ ಬರ್ಲಿಕ್ಕೆ ತೊಂದರೆ ಇದೆ. ಇನ್ನು ಪರ್ಮನೆಂಟ್ ಆಗಿ ಇನ್ಮೇಲೆ ಇರ್ಬೋದು. 8 ಕಾಲ ಅಬ್ಸರ್ವೇಷನ್ ಅಂತ ಹೇಳಿದ್ರೆ 8 ವಾರ ಅಷ್ಟು ಮಾತ್ರ. ಇನ್ನು ಪ್ಲಸ್ ಅಂದ್ರೆ ಮಾಮೂಲಾಗಿ ಯಾವತ್ತೂ ಕೂಡ ಜನಾರ್ದನ ಇದ್ರೆ ಪ್ಲಸ್ಸೇ ಯಾವತ್ತೂ. ಅದು ನನಗೆ ಗೊತ್ತಲ್ಲ, ಶಕ್ತಿ ಏನನ್ನೋದು ಗೊತ್ತು ಬ್ರದರ್ದು. ಹಂಗಾಗಿ ನನಗಿಂತ 1.5 ವರ್ಷ ಚಿಕ್ಕವನಷ್ಟೇ. ಸ್ವಲ್ಪ ಆಲೋಚನೆಗಳು ಅವೆಲ್ಲ ಸ್ವಲ್ಪ ಒಳ್ಳೆ ಆಲೋಚನೆಗಳು. ಏನ್ ಬಳ್ಳಾರಿನ ಒಂದು ಮಟ್ಟಕ್ಕೆ ತಗೊಂಡೋಗ್ಬೇಕಂತ ಏನ್ ಕನಸಿದೇನೋ ಅದನ್ನ ನನ್ಸ್ ಮಾಡ್ಕೊಂತೀವಿ ಅಂತ ಹೇಳಿ ಗ್ಯಾರಂಟಿ ಇದೆ. ಹೊಸ ಪಕ್ಷ ಕಟ್ತಾರ ಜನಾರ್ದನ ರೆಡ್ಡಿ?
ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಹೊಸ ಪಕ್ಷ ಕಟ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿವೆ. ಇದಕ್ಕೆ ಪುಷ್ಟಿ ಕೊಡುವಂತ ಬೆಳವಣಿಗೆಗಳು ರೆಡ್ಡಿ ಮನೆಯಲ್ಲಿ ಆಗ್ತಾ ಇವೆ. ಪೂಜೆ ಬಳಿಕ ತಮ್ಮ ಆಪ್ತ ವಲಯದ ಪ್ರಮುಖ ಅಲಿಖಾನ್ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಆದರೆ ಯಾವುದೇ ಪಕ್ಷ ಕಟ್ಟಲ್ಲ ಅಂತಾರೆ ಸೋಮಶೇಖರ್ ರೆಡ್ಡಿ. ಸದ್ಯಕ್ಕೆ ಜನಾರ್ದನ ರೆಡ್ಡಿಗೆ ಪುನಃ ಗಣಿನಾಡಿನ ಬಾಗಿಲು ಮುಕ್ತವಾಗಿ ತೆರೆದಿದೆ. ಈಗ ಜನಾರ್ದನ ರೆಡ್ಡಿ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲ. ವಿನಾಯಕ್ ಬಡಿಗೇರ್, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಸದಾಶಿವ ಆಯೋಗದಲ್ಲಿ ಲಂಬಾಣಿ ಬೋವಿ ಸಮಾಜಗಳನ್ನ ಮೀಸಲಾತಿಯಿಂದ ಕೈಬಿಡಲ್ಲ ಅಂತ ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿದರು. ಆದರೆ ಬೋವಿ ಪೀಠದ ಸಿದ್ದರಾಮೇಶ್ವರ ಶ್ರೀಗಳು ಸುಳ್ಳು ಹೇಳಿ ಜನದ ದಿಕ್ಕನ್ನ ತಪ್ಪಿಸಬೇಡಿ, ಸರಿ ತಪ್ಪುಗಳನ್ನ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಸವಾಲ್ ಹಾಕಿದ್ದಾರೆ. ನಿಮಗೆ 3 ಕೊಡಬೇಕಾ, 3.5 ಕೊಡಬೇಕಾ, 4 ಕೊಡಬೇಕಾ? ನಾವು ಸಿದ್ಧ ಇದ್ದೀವಿ, ಎಲ್ಲ ಒಂದಾಗೋಣ. ನಮ್ಮ ಪಕ್ಷ ಭಾಳ ಅಭಿಮಾನದಿಂದ ಇಡೀ ಸಮಾಜವನ್ನು ಒಟ್ಟಾಗಿ ತೆಗೆದುಕೊಳ್ಬೇಕು, ಆರ್ಥಿಕವಾಗಿ ಸಮಾಜಕ್ಕೆ ಒಳ್ಳೇದು ಮಾಡಬೇಕಂತಿದೆ. ನಾವು ಯಾಕೆ ಗುಂಪುಗಾರಿಗೆ ನಮ್ಮಲ್ಲಿ ಯಾಕೆ ಮನಸ್ಸು ಬರ್ತೀವಿ? ನಾನೇ ಹೇಳ್ತಾ ಇದ್ದೀನಿ, ನೇರವಾಗಿ ಮಾತಾಡಿದ್ದೀನಿ. ನಾನು ಮಾತಾಡಲಿ ಅಂತ ಯಾರಾದರೂ ಹೇಳಿ, ಸುಮ್ಮನೆ ಯಾಕೆ ಚರ್ಚೆ ಮಾಡ್ತೀನಿ ನೆಗೆಟಿವ್ ಆಗಿ? ನಾನು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಸ್ವಾಮೀಜಿಗಳವರು, ಗುರುಪೀಠದ ಸ್ವಾಮೀಜಿಗಳು ದಿಕ್ಕು ತಪ್ಪಿಸ್ಬಾರ್ದು. ನಾನು ಅಷ್ಟೇ ಹೇಳ್ತೀನಿ. ಯಾವುದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಬೋವಿ ಶಾಸಕರು, ಬೋವಿ ಸ್ವಾಮೀಜಿಗಳು ಲಂಬಾಣಿ ಶಾಸಕರ ಜೊತೆಗೆ ಚರ್ಚಿಸಿದ್ದೇನೆ. ಏನು ಚರ್ಚಿಸಿದ್ದೇನೆ ಅಂತಿಲ್ಲ, ಯಾವ ತಾರ್ಕಿಕ ಅಂತ್ಯ ಅಂತಿಲ್ಲ. ಹಾಗಾಗಿ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ, ಸದಾಶಿವ ಆಯೋಗದ ವಿಚಾರವಾಗಿ ಯಾವುದೇ ತಾರ್ಕಿಕ ಅಂತ್ಯ ಕೊಳ್ಳುವಂತಹ ಚರ್ಚೆಗಳಾಗಿಲ್ಲ, ಯಾವುದೇ ತಾರ್ಕಿಕ ಅಂತ್ಯವಾಗಿರುವಂತಹ ಅಧಿಕೃತ ಬೈಠಕ್ ಕೂಡ ಆಗಿಲ್ಲ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಅಕ್ರಮ ವೆಲ್ಕಮ್ ಬ್ಯಾಕ್. ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ ಏಜಿನಲ್ಲಿ. ದೆಹಲಿಯ ಯೂತ್ ಕಾಂಗ್ರೆಸ್ ಕಚೇರಿಯಲ್ಲಿ ರಾಜೀವ್ ಗಾಂಧಿ ಪ್ರತಿಮೆ ಅನಾವರಣ. ರಾಜೀವ್ ಗಾಂಧಿ ಪ್ರತಿಮೆ ಅನಾವರಣಗೊಳಿಸಿದ ರಾಹುಲ್ ಗಾಂಧಿ, ಗಮನ ಸೆಳೆದ ವಿಶೇಷ ಛಾಯಾಚಿತ್ರ. ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ 19 ಪಕ್ಷಗಳ ನಾಯಕರ ಜೊತೆ ಸಭೆ. ಕೋವಿಡ್-19 ಲಸಿಕೆ ನಿರ್ವಹಣೆ, ದೇಶದ ಆರ್ಥಿಕ ಸ್ಥಿತಿ, ರೈತರ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ. ಸಂಸತ್ ಕಲಾಪದಲ್ಲಿ ಜಂಟಿ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ. ಕಾಂಗ್ರೆಸ್ ಸೇರಿ ಒಬಿಸಿ ನಿಯೋಗದ ಮಾಜಿ ಅಧ್ಯಕ್ಷ ದ್ವಾರಕನಾಥ್ಗೆ ಕಾಂಗ್ರೆಸ್ ಸದಸ್ಯತ್ವ ಕೊಟ್ಟ ಸಿದ್ದರಾಮಯ್ಯ. ಡಿಕೆಶಿ, ರಾಜೀವ್ ಗಾಂಧಿ ಜನ್ಮದಿನದ ಜೊತೆ ದೇವರಾಜ್ ಅರಸು ಜನ್ಮ ಜಯಂತಿ. ಕುಟುಂಬ ಸಮೇತ ವಿಶ್ವಪ್ರಸಿದ್ಧ ಹಂಪಿಗೆ ಉಪರಾಷ್ಟ್ರಪತಿ ಭೇಟಿ. ನಾಳೆ ಹಂಪಿ ವೀಕ್ಷಿಸಲಿರುವ ವೆಂಕಯ್ಯ ನಾಯ್ಡು. ಬಳ್ಳಾರಿ ಪೊಲೀಸರಿಂದ ನಗರದಾದ್ಯಂತ ಬಿಗಿ ಭದ್ರತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಸಾಲು ಸಾಲು ಸಿನಿಮಾ ಹಂಗಾಮ. ಉಪೇಂದ್ರ ಅಣ್ಣನ ಮಗ ನಿರಂಜನ್, ಸುಧೀಂದ್ರ ಅಭಿನಯದ ಸೂಪರ್ ಸ್ಟಾರ್ ಟೀಸರ್. ಅವಲಕ್ಕಿ ಪವಲಕ್ಕಿ ಟ್ರೇಲರ್ ಜೊತೆ ಡಾಲಿ ಧನಂಜಯ್ ಅಭಿನಯದ ರತ್ನಂ ಪರಪಂಚ ಟ್ರೇಲರ್ ಕೂಡ ರಿಲೀಸ್. ಸಖತ್ ಸದ್ದು ಮಾಡುತ್ತಿದೆ ಭಜರಂಗಿ 2 ಟೈಟಲ್ ಸಾಂಗ್. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಮೊದಲ